ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಈ ಟ್ರೇಲರ್ ಅಂತೂ ಡಿ ಬಾಸ್ ಫ್ಯಾನ್ಸ್ಗೆ ಒಂದು ಒಳ್ಳೆಯ ಹಬ್ಬದ ರೀತಿ ಟ್ರೀಟ್ ಕೊಟ್ಟ ಹಾಗೇನೆ ಇದೆ. ಅಷ್ಟೊಂದು ಸಖತ್ತಾಗಿ ಸ್ಟೈಲಿಶ್ ಆಗಿ ಮಾಸ್ ಆಗಿ ಬಂದಿದೆ. ಸೊ ಟ್ರೇಲರ್ನಲ್ಲಿ ಏನೆಲ್ಲ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇದಾಗಿ ದರ್ಶನ್ ಅವರ ಲುಕ್ಸ್ ಹಾಗೂ ಅವರ ಕಾಸ್ಟ್ಯೂಮ್. ಹೌದು, ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಅಂತಾನೆ ಹೇಳಬಹುದು. ಇಲ್ಲಿ ವಿನಯ್ ಗೌಡ ಅವರು ವಿಲನ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ಟ್ರೇಲರ್ ಅಲ್ಲಿ ತಿಳಿದು ಬರುತ್ತದೆ. ಇನ್ನು ದರ್ಶನ್ಗೆ ನಾಯಕಿಯಾಗಿ ರಚನಾ ರೈ ಅವರು ದರ್ಶನ್ಗೆ ಒಳ್ಳೆಯ ಸಾಥನ್ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ದರ್ಶನ್ ಅವರ ವಿಭಿನ್ನವಾದ ಗೆಟಪ್ಗಳನ್ನು ನೋಡಿ ರಚನಾ ರೈ ಅವರು ತುಂಬಾನೇ ಕನ್ಫ್ಯೂಸ್ ಆಗ್ತಾರೆ ಅಂತಾನೆ ಹೇಳಬಹುದು. ನಟ ದರ್ಶನ್ ಅವರು ಈ ಸಿನಿಮಾದಲ್ಲಿ ತುಂಬಾನೇ ಯಂಗ್ ಆಗಿ ಹಾಗೂ ತುಂಬಾನೇ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಡೈರೆಕ್ಟರ್ ಅವರು. ಈ ಸಿನಿಮಾದಲ್ಲಿ ಡೆವಿಲ್ ಅನ್ನೋ ಟೈಟಲ್ ಹೇಳೋ ಹಾಗೆ ಈ ಡೆವಿಲ್ ಆಗೋದಕ್ಕೆ ನಟ ದರ್ಶನ್ ಅವರಿಗೆ ಒಂದು ರೀಸನ್ ಇದೆ ಅನಿಸುತ್ತೆ. ಅದೇ ಕಾರಣಕ್ಕಾಗಿಯೇ ಈ ರೀತಿಯ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ. ಇನ್ನು ರಾಬರ್ಟ್ ಸಿನಿಮಾದ ಬ್ರದರ್ ಫ್ರಮ್ ಅನದರ್ ಮದರ್ ಸಾಂಗ್ ಅನ್ನ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಆಗಿ ಇಟ್ಟಿದ್ದಾರೆ. ಹಾಗೂ ಗಿಲ್ಲಿ ನಟ ಅವರು ಕೂಡ ಈ ಟ್ರೈಲರ್ ಅಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದಲ್ಲಿ ಯಾವ ರೀತಿ ಇವರ ಮಜಾ ಹಾಗೂ ಕಾಮಿಡಿ ಇರುತ್ತೆ ಅಂತ ನೋಡಬೇಕು. ಇನ್ನು ಈ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಆಕ್ಷನ್ ಸೀಕ್ವೆನ್ಸ್ಗಳು ತುಂಬಾನೇ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿವೆ. ಈ ಟ್ರೇಲರ್ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಕಟ್ ಮಾಡಿ ತೋರಿಸಲಾಗಿದೆ. ಸೊ ಈ ಸೀನ್ ಅಲ್ಲಿ ನೋಡ್ತಾ ಇರಬಹುದು, ದರ್ಶನ್ ಅವರು ಇಲ್ಲಿ ಏನೋ ಒಂದು ಘಟನೆಯಿಂದ ಡೆವಿಲ್ ಅನ್ನೋ ಹಾಗೆ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಇನ್ನು ವಿನಯ್ ಗೌಡ ಅವರು ದರ್ಶನ್ ಅವರನ್ನ ತುಂಬಾನೇ ಕೆಣಕಿ ಟಫ್ ಸಿಚುವೇಶನ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನ್ಸುತ್ತೆ. ಇನ್ನು ಈ ಸಿನಿಮಾದಲ್ಲಿ ಬರುವಂತಹ ಒಂದೊಂದು ಡೈಲಾಗ್ಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಇದ್ವು ಅಂತಾನೆ ಹೇಳಬಹುದು. ಇನ್ನು ದರ್ಶನ್ ಅವರು ಈ ಸಿನಿಮಾದಲ್ಲಿ ತುಂಬಾನೇ ಶೇಡ್ಸ್ ಅಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಈ ಟ್ರೇಲರ್ ಅಲ್ಲಿ ಅದನ್ನ ತುಂಬಾನೇ ಚೆನ್ನಾಗಿ ಟ್ರೇಲರ್ ಅಲ್ಲಿ ಹೇಳಿದ್ದಾರೆ. ಇದು ಒಂದು ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಆಗಿರುತ್ತೆ ಅಂತಾನೆ ಹೇಳಬಹುದು. ಡೆವಿಲ್ ಸಿನಿಮಾದಲ್ಲಿ ಯಾವ ರಾಜಕಾರಣಿಯಿಂದ ದರ್ಶನ್ ಅವರ ಈ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೋ ಅಂತ ನಾವು ಡಿಸೆಂಬರ್ 11ಕ್ಕೆ ಚಿತ್ರಮಂದಿರದಲ್ಲಿ ಹೋಗಿ ನೋಡಬೇಕು. ಇನ್ನು ರಚನಾ ರೈ ಅವರು ದರ್ಶನ್ ಅವರಿಗೆ ಕೊನೆವರೆಗೂ ಪೇರ್ ಆಗಿ ಇರ್ತಾರೆ ಅಂತ ಒಂದು ಪ್ರಶ್ನೆ ಕೂಡ ಈ ಟ್ರೇಲರ್ ಅಲ್ಲಿ ಹುಟ್ಟಾಕಿದ್ದಾರೆ ಡೈರೆಕ್ಟರ್ ಪ್ರಕಾಶ್ ವೀರ್ ಅವರು. ಇನ್ನು ಈ ಟ್ರೇಲರ್ ಅಲ್ಲಿ ಕ್ಲಾಸ್ ಅಂಡ್ ಮಾಸ್ ಎರಡೂ ಮಿಕ್ಸ್ ಆಗಿ ಟ್ರೇಲರ್ ಅನ್ನ ರಿವೀಲ್ ಮಾಡಿದ್ದಾರೆ. ಇದೇ ರೀತಿ ಸಿನಿಮಾದಲ್ಲಿ ಇರುತ್ತಾ ಅಂತ ನಾವು ಡಿಸೆಂಬರ್ 11ಕ್ಕೆ ವೇಟ್ ಮಾಡಬೇಕಾಗಿದೆ. ಆದರೂ ಇನ್ನೂ ತುಂಬಾನೇ ಮಾಸ್ ಆಗಿ ಆ ಡೆವಿಲ್ ಅನ್ನೋ ಟೈಟಲ್ಗೆ ಅಷ್ಟೊಂದು ಮಾಸ್ ಆಗಿ ತೋರಿಸಬಹುದಿತ್ತು ಅನಿಸ್ತು ಈ ಟ್ರೇಲರ್ ನೋಡಿದ ತಕ್ಷಣ. ಇನ್ನು ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅವರ ಪಾತ್ರದ ಹೆಸರು ಧನುಷ್ ಆಗಿರುತ್ತೆ ಅಂತ ಹೇಳಬಹುದು. ಧನುಷ್ ಇಂದ ಡೆವಿಲ್ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತಾರೆ ಎಂದು ಯಾವ ರೀತಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಂದು ನಾವು ಇನ್ನು ಕೆಲವೇ ದಿನಗಳು ಕಾಯಬೇಕಿದೆ. ಕೆಲ ಸಿನಿ ಫ್ಯಾನ್ಸ್ಗಳು ಈ ಸಿನಿಮಾದ ಹಾಡುಗಳು ಅಷ್ಟೊಂದು ಇಷ್ಟವಾಗುತ್ತಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾನೇ ಚೆನ್ನಾಗಿ ಈ ಟ್ರೇಲರ್ ಅಲ್ಲಿ ಮೂಡಿ ಬಂದಿದೆ. ಇದೇ ರೀತಿ ಸಿನಿಮಾದ ಉದ್ದಕ್ಕೂ ಇದ್ದರೆ ಸಿನಿಮಾ ತುಂಬಾನೇ ಎಂಗೇಜಿಂಗ್ ಆಗಿ ಇರುತ್ತೆ ಅಂತಾನೆ ಹೇಳಬಹುದು. ಈ ಟ್ರೇಲರ್ ಅಲ್ಲಿ ಯಾವುದೇ ಕಥೆಯ ಒಂದು ಸುಳಿವನ್ನ ಕೊಟ್ಟಿಲ್ಲ ಡೈರೆಕ್ಟರ್ ಅವರು. ಅಷ್ಟೊಂದು ಚೆನ್ನಾಗಿ ಟ್ರೇಲರ್ ಅನ್ನ ಕಟ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಒಟ್ಟಾರೆ ಈ ಟ್ರೇಲರ್ನ ಮೂಲಕ ದರ್ಶನ್ ಅವರ ಕಾಸ್ಟ್ಯೂಮ್ ಹಾಗೂ ಅವರ ಸ್ಟೈಲಿಶ್ ಲುಕ್ ಮತ್ತು
ಸಿನಿಮಾ ಯಾವ ರೀತಿಯ ಇರುತ್ತೆ ಎಂದು. ಈ ಟ್ರೇಲರ್ನ ಮೂಲಕ ಸಿನಿ ಆಡಿಯನ್ಸ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ದಾರೆ. ಇನ್ನೇನು ಡೆವಿಲ್ ಸಿನಿಮಾವನ್ನ ಡಿಸೆಂಬರ್ 11ರಂದು ಬೆಳ್ಳಿ ಪರದೆಯ ಮೇಲೆ ನೋಡಲಿದ್ದಾರೆ. ಸೊ ಯಾರೆಲ್ಲ ಡೆವಿಲ್ ಸಿನಿಮಾದ ಟ್ರೇಲರ್ ನಿಮಗೆ ಇಷ್ಟವಾಯಿತು ಎಂದು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ, ಹಾಗೂ ದರ್ಶನ್ ಅವರ ಲುಕ್ ಹಾಗೂ ಗೆಟಪ್ನ ಬಗ್ಗೆ ಸಹ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೂ ಯಾರೆಲ್ಲ ಫ್ಯಾನ್ ಶೋಗೆ ಟಿಕೆಟ್ ಬುಕ್ ಮಾಡಲು ಕಾಯುತ್ತಿದ್ದೀರಾ ಎಂದು ನಿಮ್ಮ ಕಾಮೆಂಟ್ ಅನ್ನ ಮಾಡಿ. ಇದಿಷ್ಟು ಡೆವಿಲ್ ಟ್ರೇಲರ್ನ ರಿವ್ಯೂ ಆಗಿತ್ತು. ಸೊ ಆದಷ್ಟು ಬೇಗ ಚಿತ್ರ ರಿಲೀಸ್ ಆದ ನಂತರ ಸಿನಿಮಾ ರಿವ್ಯೂವನ್ನ ಕೂಡ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತೆ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ಬಾಯ್ ಬಾಯ್.